ಹಾಯ್ ಎಲ್ಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಅಂಬೂರ್ ಬಿರಿಯಾನಿ ಸ್ಟೈಲಲ್ಲಿ ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದು ಸತಿ ಈ ಬಿರಿಯಾನಿನ ನೀವು ಟೇಸ್ಟ್ ಮಾಡಿದ್ರೆ ಮರೆಯೋಕ್ಕೆ ಚಾನ್ಸೇ ಇಲ್ಲ. ಮತ್ತೆ ಮತ್ತೆ ಮಾಡಿಕೊಡಿ ಅಂತ ಕೇಳ್ತಿರ್ತೀರ, ಮನೇಲಿ ಮಾಡ್ಕೊಂಡು ತಿಂತಾ ಇರ್ತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 1 kg ಆಗಷ್ಟು ಚಿಕನ್ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಪಲಾವ್ ಮಸಾಲ, ಒಂದು ಪಲಾವ್ ಎಲೆ ಮತ್ತು ಕಸ್ತೂರಿ ಮೆಂತೆ, ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಒಂದು ಸ್ಟಾರ್ ತೆಗೆದು ಇಟ್ಕೊಂಡಿದ್ದೀನಿ. 1 ಹಿಡಿ ಆಗಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ತೆಗೆದು ಇಟ್ಕೊಂಡಿದ್ದೀನಿ. ದಪ್ಪ ಸೈಜ್ ಆಗಷ್ಟು 3 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟು ಇಲ್ಲಿ ದಪ್ಪ ಸೈಜ್ ಆಗಷ್ಟು 4 ಟೊಮೊಟೊನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೊಮೊಟೊ ಎಕ್ಸ್ಟ್ರಾ ಬೇಕು ಅದಕ್ಕೋಸ್ಕರ. ಮತ್ತು ಇಲ್ಲಿ ನಾನು ಮುಕ್ಕಾಲು ಕಪ್ ಚಿಕ್ಕ ಕಪ್ಪಲ್ಲಿ ಮುಕ್ಕಾಲು ಕಪ್ ಅಡುಗೆ ಎಣ್ಣೆ ತೆಗೆದಿಟ್ಕೊಂಡಿದ್ದೀನಿ. ಮತ್ತು 1/4 ಕಪ್ ಆಗಷ್ಟು ಮೊಸರನ್ನ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಡುಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಇವಾಗ ಸ್ಟವ್ ಅಂಟಿಸಿ ನಾನೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಕಾದಾದಮೇಲೆ ಎಣ್ಣೆ ಹಾಕೋತಿದ್ದೀನಿ. ಎಣ್ಣೆ ಹಾಕಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆನೂ ಕಾಯಬೇಕು. ಕಾದಾದಮೇಲೆ ಮಸಾಲೆ ಐಟಮ್ನ ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಬೇಕು. ಅದು ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ಕಾಯಕ್ಕೆ ಬಿಡಬೇಕು. ಈಗ ಕಾದಾದಮೇಲೆ ಸ್ವಲ್ಪ ನಾನು 2 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ನಾನು ತೋರಿಸ್ಲಿಲ್ಲ, ಸ್ಕಿಪ್ ಆಗಿದೆ. 2 ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾಯಿದ್ದೀನಿ. ಹಾಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಈರುಳ್ಳಿ ಹಾಕೋತಾಯಿದ್ದೀನಿ. ಈರುಳ್ಳಿನೂ ಅಷ್ಟೇ ನೀಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಹೋಟ್ಲಲ್ಲಿ ತಿನ್ನೋ ಥರನೇ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೂ ಕಮೆಂಟಲ್ಲಿ ತಿಳಿಸಿ, ನನಗೊಂದು ಮೋಟಿವೇಶನ್ ಸಿಗುತ್ತೆ. ಇವಾಗ ನೋಡಿ ಗೋಲ್ಡನ್ ಕಲರ್ ಆಗಿದೆ. ಹಾಗಾದಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ನಾನು ಫ್ರೈ ಮಾಡ್ಕೊತೀನಿ. ಎಣ್ಣೆ ಎಲ್ಲ ಮಿಕ್ಸ್ ಆಗಬೇಕಲ್ವ, ಅದಕ್ಕೇ ಫ್ರೈ ಮಾಡ್ಕೊಂಡಾದಮೇಲೆ ಇವಾಗ ಟೊಮೊಟೊ ಹಾಕೋತಾಯಿದ್ದೀನಿ. ಟೊಮೊಟೊ ಹಾಕೊಂಡಾದ್ಮೇಲೆ ಇನ್ನೂ ಸ್ವಲ್ಪ ಹೊತ್ತು ನಾನು ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು. ಒಂದು ಮೆತ್ತಗಾಗಬೇಕಲ್ಲ ಟೊಮೊಟೊ, ಅದಕ್ಕೇ ಟೊಮೊಟೊ ಹಾಕಿ ಬಿರಿಯಾನಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಮುಸ್ಲಿಮ್ಸ್ ಅವರೆಲ್ಲ ಇದೇ ಥರನೇ ಮಾಡೋದು. ಈಗ ನಾನು 1 ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಹಾಗೆ ನಾನೀಗ 1.5 ಸ್ಪೂನ್ ಆಗಷ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡರ್ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟು ನಾನಿಲ್ಲಿ ಚಿಕನ್ ಮಸಾಲೆ ಹಾಕ್ತಾಯಿದ್ದೀನಿ. ನಾನು ಹಂಗೆ ಹಾಕ್ತಾಯಿದ್ದೀನಿ ಪ್ಯಾಕೆಟಿಂದ, ಯಾಕಂತಂದರೆ ನನಗೆ ಅಳತೆ ಗೊತ್ತು, ಅದಕ್ಕೋಸ್ಕರ. ನಿಮ್ಗೆ ಅಳತೆ ಗೊತ್ತಿಲ್ಲ ಅಂತಂದರೆ 1 ಸ್ಪೂನ್ ತೆಗೆದಿಟ್ಕೊಂಡು ಹಾಕ್ಕೊಳ್ಳಿ. ಯಾಕಂತಂದರೆ ಅಳತೆ ಗೊತ್ತಾಗಲ್ಲ, ನಬ್ಬಂತ ಬಿದ್ದೋಗ್ಬಿಡುತ್ತೆ, ಅದಕ್ಕೇ. ನೆಕ್ಸ್ಟು ಇವಾಗ 1 ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರ್ ಸೇರಿಸ್ತಾಯಿದ್ದೀನಿ. ಧನಿಯಾ ಪೌಡ್ರ್ ಆದಮೇಲೆ ರುಚಿಗೆ ತಕ್ಕಂಗೆ ಉಪ್ಪು ಹಾಕೋತಾಯಿದ್ದೀನಿ. ಎಷ್ಟು ಬೇಕೋ ನೋಡಿಬಿಟ್ಟು ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. 1.5 ಗ್ಲಾಸ್ ಅಕ್ಕಿ ನಾನು ಹಾಕ್ತಿರೋದು, ಅದಕ್ಕೆ ನಾನು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಅಳತೆನೂ ಗೊತ್ತಾಗುತ್ತೆ. ಇವಾಗ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಎಣ್ಣೆ ಬಿಡೋವರೆಗೂ ಮತ್ತೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಸ್ವಲ್ಪ ಬೇಯಕ್ಕೆ ಬಿಡ್ತೀನಿ. ಬಿಟ್ಟಾದಮೇಲೆ ನೋಡಿ ಇವಾಗ ಎಣ್ಣೆ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ. ಈ ಥರ ಎಣ್ಣೆ ಬಿಟ್ಕೋಬೇಕು ಯಾವುದೇ ಫ್ರೈ ಮಾಡಿದ್ರೂ. ಇವಾಗ ನಾನು ಚಿಕನ್ ಎಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾಯಿದ್ದೀನಿ. ಚಿಕನ್ ಎಲ್ಲ ಹಾಕಾದ್ಮೇಲೆ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇದನ್ನು ತಿರುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡಬೇಕು. ಒಂದು ಕುದಿ ಬರೋವರೆಗೂ ಬೇಯಕ್ಕೆ ಬಿಡಬೇಕು. ಇದು ಆವಾಗ ನಮಗೆ ಒಂದು ಅಳತೆ ಸಿಗುತ್ತೆ. ಇವಾಗ ಒಂದು ಸ್ವಲ್ಪ 1/4 ಸ್ಪೂನ್ ಆಗಷ್ಟು ಅರಿಶಿನ ಸೇರಿಸ್ಕೊತಾಯಿದ್ದೀನಿ. ಯಾಕಂತಂದರೆ ಒಂದು ಕುದಿ ಅಂತಂದರೆ ಸ್ವಲ್ಪ ಚಿಕನ್ನು ಹಸಿ ಸ್ಮೆಲ್ ಇರುತ್ತಲ್ವ, ಅದು ಹೋಗಬೇಕು ಅಂತ. ಹಾಗಾದಮೇಲೆ ಇವಾಗ ನಾನು ಮೊಸರು ತೆಗೆದಿಟ್ಕೊಂಡಿದ್ನಲ್ಲ 1/4 ಕಪ್ ಆಗಷ್ಟು ಮೊಸರು ಹಾಕೋತಾಯಿದ್ದೀನಿ. ಮೊಸರು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ, ರುಚಿ ಕೊಡುತ್ತೆ. ಹಾಗಾಗಿ ಮೊಸರು ಹಾಕೊಂಡಾದ್ಮೇಲೆ ನೋಡಿ ನಾನು ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ನೀಟಾಗಿ. ಎಷ್ಟು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಕುದಿ ಬರೋವರೆಗೂ ಬಿಡ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಇವಾಗ ಸ್ವಲ್ಪ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಇನ್ನೊಂದು ಕುದಿ ಬರೋವರೆಗೂ ಬಿಡ್ತಾಯಿದ್ದೀನಿ ನಾನು. ಯಾಕಂದರೆ ಮೊಸರು ಹಾಕಿದ್ದೀನಲ್ಲ, ಅದಕ್ಕೇ 2 ಮಿಕ್ಸ್ ಆಗಬೇಕು. ಅದರಲ್ಲೇ ನೀರು ಬಿಟ್ಕೊಂಡಿರುತ್ತೆ. ಹಾಗಾದಮೇಲೆ ನಾನು ಇಲ್ಲಿ 1.5 ಗ್ಲಾಸ್ ಆಗಷ್ಟು ಅಕ್ಕಿನ 10 ನಿಮಿಷ ನಾನು ನೆನೆಯೋಕ್ಕೆ ತೊಳೆದ್ಬಿಟ್ಟು ಇಟ್ಟಿದ್ದೆ. ಈಗ ನೆಂದಾಗಿದೆ.
ಇವಾಗ ನೋಡಿ ಚಿಕನ್ನ ಇವಾಗ ಒಂದು ಕುದಿ ಬರೋವರೆಗೂ ಬಿಟ್ಟಿದ್ವಲ್ಲ, ಇವಾಗ ನೋಡಿ ಎಷ್ಟು ಸಖತ್ತಾಗಿ ಕುದೀತಾ ಇದೆ ಅಂತ. ಒಂದು ಕುದಿ ಬಂದುಬಿಟ್ಟು ಎಣ್ಣೆಗೆಲ್ಲ ಮೇಲೆ ಬಂದಿದೆ ಅಂತ, ನೀರು ಬಿಟ್ಕೊಂಡಿದೆ ಮೇಯ್ನಾಗಿ. ಅದಕ್ಕೆ ನಾವು ನೀರನ್ನ ಕಮ್ಮಿ ಹಾಕಬೇಕು. ಹಾಕಿದ್ರೇ ನಾವು ನೀರು ಕಮ್ಮಿ ಹಾಕಿದ್ರೇ ಉದುರಾಗಿರುತ್ತೆ ಬಿರಿಯಾನಿ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ನೀಟಾಗಿ ಇನ್ನೊಂದು ಸತಿ ಮಿಕ್ಸ್ ಮಾಡಿ ಬಿಡ್ತೀನಿ. ಬಿಟ್ಟಾದಮೇಲೆ ಅಕ್ಕಿ ನೆನೆಸಿಕೊಂಡಿದ್ನಲ್ಲ ತೊಳೆದ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇವಾಗ 1 ಗ್ಲಾಸ್ ತೊಗೊಂಡ್ರೆ 2 ಗ್ಲಾಸ್ ನೀರು ಹಾಕಬೇಕು ನಾರ್ಮಲಾಗಿ. ಆದರೆ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಕಮ್ಮಿ ಹಾಕಬೇಕು. ಈಗ 3/4 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 3/4 ಗ್ಲಾಸ್ ನೀರು ಹಾಕಬೇಕು, ಆ ಥರ. ಯಾಕಂದರೆ ನೀರು ಬಿಟ್ಕೊಂಡಿದೆಯಲ್ಲ ಅದಕ್ಕೇ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿಗೆ 3/4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಯಾಕಂದರೆ 1/4 ಕಪ್ಪು ಕಮ್ಮಿ ಇರಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ. ಹಾಕಾದ್ಮೇಲೆ ಇವಾಗ ನಾನು ಲಿಡ್ಲ್ ಕ್ಲೋಸ್ ಮಾಡ್ತಾಯಿದ್ದೀನಿ. 3 ವಿಷಲ್ ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ಒಂದು ಕುದಿ ಬರೋವರೆಗೂ ಬಿಟ್ಟಿದ್ವಲ್ಲ, ಚಿಕನ್ ಪೀಸ್ ಬೇಗನೆ ಬೇಯುತ್ತೆ, ಅದಕ್ಕೋಸ್ಕರ. ಇವಾಗ ಆಗಿದೆ, 3 ವಿಷಲ್ ಆಗಿದೆ. ಇವಾಗ ನಾನು ನೋಡಿ ತಣ್ಣಗಾಗಿಬಿಟ್ಟಿದ್ದೆ ಒಂದು ಸ್ವಲ್ಪ ಹೊತ್ತು, ತಣ್ಣಗಾಗಿದೆ. ಇವಾಗ ತೆಗೆದು ನೋಡ್ತಾಯಿದ್ದೀನಿ. ನೋಡಿ ಸಕ್ಕತ್ತಾಗಿ ಬಂದಿದೆ ಮಾತ್ರ. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೂ ತಿಳಿಸಿ ಕಮೆಂಟಲ್ಲಿ, ನನಗೊಂದು ಮೋಟಿವೇಶನ್ ಸಿಗುತ್ತೆ. ನಿಮ್ಮದೊಂದು ಕಮೆಂಟ್ ನನಗೆ ಇನ್ನೂ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಕೊಡುತ್ತೆ. ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂದರೆ ಹೇಳೋಕ್ಕೆ ಆಗಲ್ಲ, ಆ ಥರ ಸೂಪರಾಗಿತ್ತು. ನಮ್ಮ ಮನೆಯವರಂತೂ ತುಂಬಾ ಇಷ್ಟಪಟ್ಟು ತಿಂದರು. ಅದರಲ್ಲೂ ನನ್ನ ಮಗಳೂ ತಿಂದಳು. ಆಮೇಲೆ ನಮಗಂತೂ ತುಂಬ ಇಷ್ಟ. ಇನ್ನೊಂದು ಬಿರಿಯಾನಿ ಸೇಮ್ ಅಂಗಡೀಲಿ ಹೆಂಗೆ ಮಾಡಿರ್ತಾರೆ ಹಾಗೆ ಇತ್ತು. ಇದು ಮುಸ್ಲಿಮ್ಸ್ ಅವ್ರು ಮಾಡ್ತಾರೆ, ಸೂಪರಾಗಿರುತ್ತೆ. ಆ ಥರ ಬಿರಿಯಾನಿ ನನಗೆ ತುಂಬ ಇಷ್ಟ. ನನಗೆ ಈ ಬಿರಿಯಾನಿ ಹೇಗೆ ಕಲಿತೆ ಅಂತಂದರೆ, ನನಗೆ ಮುಸ್ಲಿಂ ಫ್ರೆಂಡ್ ಒಬ್ಬರಿದ್ದರು, ಫರ್ಹಾನ ಅಂತ. ಅವ್ರು ನನಗೆ ಹೇಳ್ಕೊಟ್ಟಿದ್ದು, ತುಂಬಾ ಟೇಸ್ಟಿಯಾಗಿ ಹೇಳ್ಕೊಟ್ಟಿದ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಅಂತ ಹೇಳಿದ್ನಲ್ಲ, ನೋಡಿ ಸೂಪರಾಗಿತ್ತು. ನೋಡಿ ಹಾಗೆ ಕಬಾಬ್ ಮಾಡಿದ್ದೆ, ಮತ್ತು ಮೊಸರು ಬಜ್ಜಿ ಮಾಡಿದ್ದೆ, ಸೌತೆಕಾಯಿ ಮತ್ತು ಈರುಳ್ಳಿ ನೆನೆಸ್ಕೊಳ್ಳೋಕೆ ಇಟ್ಟಿದ್ದೆ. ಸಕ್ಕತ್ತಾಗಿತ್ತು, ನಮ್ಮ ಮನೆಯವ್ರು ತಿಂತಾಯಿದ್ರು. ನೋಡಿ ಸಕ್ಕತ್ತಾಗಿದೆ, ಬಿಸಿ ಬಿಸಿ ಅಂತೂ ಬಿರಿಯಾನಿ ಸೂಪರ್ ಚೂಸಿಯಾಗಿತ್ತು ಮಾತ್ರ. ನೋಡಿ ಎಷ್ಟು ಸೂಪರಾಗಿದೆ. ಈ ಚಳಿಗಾಲದಲ್ಲಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನಿಮ್ಮ ಮನೇಲಿ ಮಾಡಿಕೊಡಿ ಹೇಗಿತ್ತು ಅಂತ. ಅವರೇ ಹೇಳ್ತಾರೆ ನಿಮಗೆ. ಇನ್ನೊಂದು ಸತಿನೂ ಮಾಡಿಸ್ಕೊಂಡು ತಿಂತಾರೆ ನಿಮ್ಮ ಮನೇಲೇ, ಆ ಥರ ಇತ್ತು. ನೋಡಿ ಎಷ್ಟು ಪೀಸೆಲ್ಲ ಬೆಂದಿದೆ. ಹಂಗೆ ಅಕ್ಕಿನೂ ನೋಡಿ, ಅನ್ನನೂ ಎಷ್ಟು ಚೆನ್ನಾಗಿ ರುಚಿಯಾಗಿ ಕಾಣಿಸ್ತಾ ಇದೆ ಅಂತ. ಹೀಗೆ ನಮ್ಮ ವೀಡಿಯೋಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.